किञ्चितमव्ययं परमप्रकाशमबोधितं भेदवर्जितमप्रमेयमनन्तमाद्यमकल्मषं निर्मलं निगमान्तमद्वयमप्रकर्षमगोचरं प्रातरेव हि मानसान्तः ಭಾವಹೇ ಗುರುಪಾದುಕಾಂ. ಶ್ರೀ ಗುರುಭ್ಯೋ ನಮಃ. ನಾವು ಈ ಒಂದು ಪೃಥಿವಿಯ ಮೇಲೆ ಹುಟ್ಟಿದ್ದೇವೆ, ಅದು ಮನುಜನಾಗಿ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ಹಲವಾರು ಜನ್ಮಗಳ ಪುಣ್ಯವೇ ಸರಿ. ಹಾಗಾದರೆ ಈ ಒಂದು ಪುಣ್ಯ ಕೆಲಸಗಳನ್ನ ಮಾಡಿ ಪುಣ್ಯ ಜನ್ಮವನ್ನ ಎತ್ತಂತಹ ನಾವು ಏನಾಗಿ ಪರಿಣಮಿಸಿ ಯಾವ ರೀತಿಯಾಗಿ ನಾವು ಈ ಭೂಮಿಗೆ ಅಥವಾ ನಮ್ಮ ದೇಶವಾದ ಭಾರತಕ್ಕೆ ಯಾವ ರೀತಿಯಾದಂತಹ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅಂತ ನಾವು ಯೋಚಿಸ್ಬೇಕು. ಈಗಿನ ಜನತೆ ಯಾವಾಗ್ಲೂ ಯೋಚಿಸುತ್ತೆ ಸಮಾಜ ನಮಗೇನು ಕೊಟ್ಟಿದೆ ಅಂತ, ಅದರ ಬದಲು ಯಾವತ್ತೂ ಯೋಚಿಸಿಲ್ಲ ನಾವು ಸಮಾಜಕ್ಕೆ ಏನನ್ನ ಕೊಟ್ಟಿದ್ದೇವೆ ಅಂತ. ಈ ರೀತಿಯಾದಂತಹ ಯೋಚನೆ ನಮಗೆ ಬರಬೇಕು. ಯಾವತ್ತೂ ಕೂಡ ಊಟ ಮಾಡೋದಕ್ಕೋಸ್ಕರ ಬದುಕಬಾರ್ದು, ಬದುಕಕ್ಕೋಸ್ಕರ ಊಟವನ್ನ ಸೇವಿಸಬೇಕು ಅಂತ ನಾಣ್ಣುಡಿ. ಹಾಗಾದ್ರೆ ನಾವು ಏನಾದ್ರೂ ನಾವು ಈ ಭೂಮಿಗೆ ಕೊಡುಗೆಯಾಗಿ ಕೊಟ್ಟು ಹೋಗ್ಬೇಕಂತ ಹೇಳಿದ್ರೆ ಮೊದಲು ಸಾಧನೆಯನ್ನ ಮಾಡಬೇಕು. ಸಾಧನೆ ಮಾಡುವುದು ಎಷ್ಟು ಕಷ್ಟದ ಸಂಗತಿ ಅಂತ ಹೇಳಿದ್ರೆ, ಸಾವಿರಾರು ಮೆಟ್ಟಿಲುಗಳನ್ನ ಉಳ್ಳಂತಹ ಪರ್ವತ, ಆ ರೀತಿಯಾದಂತಹ ಕಷ್ಟದ ಸಾಧನೆಯನ್ನ 1 ತಿಂಗಳಲ್ಲಿ ಮಾಡುವುದು ಅಸಾಧ್ಯ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸತತ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸಫಲತೆ ಉಂಟಾಗತ್ತೆ, ಜಯ ಉಂಟಾಗತ್ತೆ. ಅಜಯ ಅಂತ ಕರೀತಾರೆ, ನ ಜಯ ಅಜಯ. ಯಾರು ಆ ರೀತಿಯಾದಂತಹ ಸತತ ಪ್ರಯತ್ನವನ್ನ ಮಾಡ್ತಾರೋ ಅವರಿಗೆ ಯಾರೂ ಕೂಡ ಸಹಾಯ ಅವರನ್ನ ಮೀರಿಸಲು ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಆ ರೀತಿಯಾದಂತಹ ವ್ಯಕ್ತಿಯಾಗಿ ಆ ಒಬ್ಬ ಮನುಷ್ಯ ಪರಿವರ್ತನೆಗೊಳ್ತಾನೆ. ಯಾವಾಗ ಪ್ರಯತ್ನವನ್ನ ಮಾಡ್ತಾನೋ ಆಗ ಎಂದಿಗೂ ಕೂಡ ಆ ಒಬ್ಬ ವ್ಯಕ್ತಿ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಮಂಗಲಾಚರ್ಯ ಯುಕ್ತಾನಾಂ ನಿತ್ಯಂ ಚ ಪ್ರಯತಾತ್ಮನಾಂ ನಿತ್ಯಂ ಜಪತಾಂ ಜುಹ್ನತಾಂ ಚೈವ ವಿನಿಪಾತೋ ನ ನಶ್ಯತಿ ಅಂತ ಹೇಳಿದ್ರೆ, ಯಾರು ನಿತ್ಯ ಜಪವನ್ನ ಮಾಡ್ತಾರೋ, ಯಾರು ನಿತ್ಯ ಮಂಗಲಾಚರಣೆಯನ್ನ ಮಾಡ್ತಾರೋ, ಯಾರು ನಿತ್ಯ ಪ್ರಯತ್ನಶೀಲರಾಗಿರ್ತಾರೋ ಅವರಿಗೆ ಕಷ್ಟಗಳು ಕೆಡುಕುಗಳು ಬರೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಯಾವಾಗ ಪ್ರಯತ್ನಗಳನ್ನ ಮಾಡ್ತೀವೋ ಆಗ ನಮ್ಗೆ ಗೊತ್ತಿರುತ್ತೆ ಕಲ್ ಮೇಲೂ ನಡೆಯೋದು ಹೇಗಂತ ಗೊತ್ತಿರುತ್ತೆ, ಮುಳ್ಳಿನ ಮೇಲೂ ನಡೆಯೋದು ಹೇಗೆ ಅಂತ ಗೊತ್ತಿರುತ್ತೆ. ಆದ ಕಾರಣ ನಾವು ಒಂದು ಸಾಧನೆಯನ್ನ ಮಾಡ್ಬೇಕಂತ ಹೇಳಿದ್ರೆ ಕಷ್ಟದಿಂದ ಸುಖದ ಕಡೆಗೆ ನಾವು ತೆರಳಬೇಕು. ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ಉಕ್ತಿ ಇದೆ, ಸೋಲೇ ಗೆಲುವಿನ ಸೋಪಾನ ಅಂತ. ಅಂದ್ರೆ ಇಂದು ಸೋಲ್ಬಹುದು, ನಾಳೆ ಗೆಲ್ಲಬಹುದು. ಏನಂತ ಹೇಳಿದ್ರೆ ಗೆದ್ದವನು ಖುಷಿಯನ್ನ ಪಡ್ತಾನೆ, ಅಂದ್ರೆ ಸಂತೋಷವನ್ನ ಪಟ್ರೆ ಸೋತವನು ಈ ಒಂದು ಭೂಮಿ ಮೇಲೆ ಚರಿತ್ರೆಯನ್ನ ಸೃಷ್ಟಿಸ್ತಾನೆ ಅಂತ. ಯಾಕಂತ ಹೇಳಿದ್ರೆ ಇಂದು ಸೋಲಿನಿಂದ ಆದಂತಹ ಕಹಿಯಾದ ಅನುಭವವು ಮುಂದೆ ಆ ಒಬ್ಬ ವ್ಯಕ್ತಿಯನ್ನ ಗೆಲ್ಲುವಂತೆ ಮಾಡುತ್ತೆ. ಈಗ ಅದಕ್ಕೆ ಮೊದಲು ಬೇಕಾಗಿರುವುದು, ಅಂದರೆ ಸಾಧನೆ ಮಾಡಲು ಮೊದಲು ಬೇಕಾಗಿರುವುದು ಮೊದಲನೆಯದು ಪ್ರಯತ್ನ. ಯಾವಾಗ ಪ್ರಯತ್ನ ಅನ್ನೋದಿರುತ್ತೋ ನಮಗೆ ಸೋಲು ಇರೋದಿಲ್ಲ. ಎರಡನೆಯದಾಗಿ ನಮ್ಮ ಅಧ್ಯಯನಶೀಲತೆ. ನಾವು ಯಾವಾಗಲೂ ಕೂಡ ನಮ್ಮ ಗುರಿ ದೊಡ್ಡ ವ್ಯಕ್ತಿಯಾಗಬೇಕು ಅಂತ ಹೇಳಿದ್ರೆ ಅದನ್ನ ಅಧ್ಯಯನ ಮಾಡಬೇಕು. ಈಗ ಉದಾಹರಣೆಗೆ ದೊಡ್ಡ ಭಾಷಣಗಾರ ಆಗ್ಬೇಕಂತ ಆ ಒಬ್ಬ ವ್ಯಕ್ತಿಗೆ ಕನಸಿದ್ರೆ ಅವನ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅನೇಕ ಪುಸ್ತಕಗಳ ಅಧ್ಯಯನ ಮಾಡಬೇಕು. ಆಗ ಮಾತ್ರ ನಿರರ್ಗಳವಾಗಿ ಭಾಷಣ ಮಾಡಲು ಸಾಧ್ಯ. ಒಬ್ಬ ಹಾಡುಗಾರ ಆಗ್ಬೇಕಂತ ಹೇಳಿದ್ರೆ ಪ್ರತಿನಿತ್ಯ
ಹಾಡುಗಳನ್ನ ಕೇಳಿಸ್ಕೊಂಡು ತನ್ನ ಗುರುಗಳ ಮೂಲಕ ಅಧ್ಯಯನ ಮಾಡಿದ್ರೆ ಮಾತ್ರ ಅವನು ಶ್ರೇಷ್ಠ ಹಾಡುಗಾರನಾಗಬಲ್ಲ. ಹೀಗೆ ಸತತ ಪ್ರಯತ್ನ ಹಾಗೆ ಅಧ್ಯಯನಶೀಲತೆ ಯಾವಾಗ ಇರುತ್ತೋ ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿ ಸಾಧನೆ ಎಂಬ ವಜ್ರವನ್ನ ಕೈಗೆ ತಗೊಳ್ತಾನೆ. ಒಮ್ಮೆ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಹತ್ರ ಹೋಗಿ, ನನ್ನ ಹತ್ರ ಎಲ್ಲ ಕೂಡ ಇದೆ, ದುಡ್ಡು ಚಿನ್ನಾಭರಣ ಎಲ್ಲವೂ ಕೂಡ ಇದೆ, ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದಿಲ್ಲ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ಉತ್ತರ ಕೊಡ್ತಾರೆ. ನೋಡಪ್ಪ, ನೀನು ನಿನ್ನ ಜೀವನದಲ್ಲಿ ದಿನದಲ್ಲಿ 10 ನಿಮಿಷವಾದ್ರೂ ಕೂಡ ಒಬ್ಬರ ಹಾಡನ್ನ ಕೇಳು, ಹಾಗೆ ಪುಸ್ತಕದ ಅಧ್ಯಯನ ಮಾಡುವಂತ ಸಲಹೆಯನ್ನ ಕೊಡ್ತಾರೆ. ಆಗ ಆ ಸಲಹೆಯಂತೆ ನಡೆದುಕೊಂಡಂತಹ ಒಬ್ಬ ವ್ಯಕ್ತಿ ಕೇವಲ 2 ತಿಂಗಳಲ್ಲಿ ಸಫಲತೆಯನ್ನ ಕಾಣ್ತಾನೆ. ಹಾಗೆ ಹಾಡುಗಳ ಮೂಲಕ ಆಗಿರಬಹುದು, ಹಾಗೆ ಪುಸ್ತಕ ಓದುವುದರ ಮೂಲಕ ನಮ್ಮ ಮನಸ್ಸು ಕೂಡ ಶಾಂತ ಚಿತ್ತತೆಯಿಂದ ಇರುತ್ತೆ. ಹಾಗೆ ಆ ಶಾಂತ ಚಿತ್ತವಾದಂತಹ ಮನಸ್ಸು ಅನೇಕ ವಿಷಯಗಳನ್ನ ಕೆದಕ್ತಾ ಇರುತ್ತೆ. ಅದು ಯಾವಾಗಲೂ ಕೂಡ ಒಳ್ಳೆಯ ರೀತಿಯಾದಂತಹ ವಿಷಯಗಳು ಆಗಿರಬೇಕು. ಇಂಗ್ಲಿಷಲ್ಲಿ ಒಂದು ಉಕ್ತಿ ಇದೆ, ಎಂಟಿ ಮೈಂಡ್ ಈಸ್ ಲೈಕ್ ಡೆವಿಲ್ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಯಾವಾಗ ಖಾಲಿಯಾಗಿರುತ್ತೋ ಆಗ ನಮ್ಮ ಮನಸ್ಸು ದೆವ್ವದ ರೀತಿ, ಭೂತದ ರೀತಿ ಆಗುತ್ತೆ. ಯಾವಾಗ ನಾವು ಒಂಟಿಯಾಗಿ ಕೂರ್ತೀವೋ ಆಗ ಇಲ್ಲ ಸಲ್ಲದ ಯೋಚನೆಗಳು ಬರುತ್ತೆ. ನಾವು ಒಂಟಿಯಾಗಿದ್ರು ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಿನಲ್ಲಿರುವಂತಹ ಸಾಧನೆಯನ್ನ ನಾವು ಯಾವಾಗ್ಲೂ ಮೆಲಕ್ ಹಾಕ್ತಾ ಇರಬೇಕು. ಹೇಗೆ ಹಸು ತಿಂದಿದ್ದನ್ನ ಮತ್ತೆ ಮೆಲಕ ಹಾಕೊಂಡು ಮತ್ತೆ ಜಗಿತಾ ಜೀರ್ಣಿಸ್ಕೊಳುತ್ತೋ ಹಾಗೆ ನಾವು ಕೂಡ ನಮ್ಮ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಅನ್ನ ಊಟ ನೀರನ್ನ ಬಿಟ್ಟು ಕೂಡ ಸಾಧನೆಗೆ ನಾವು ಹೇಗೆ ಸಿದ್ಧರಾಗಬೇಕು ಅಂತ ನಾವು ಯೋಚಿಸ್ತಾ ಇರಬೇಕು. ಆಗ ಮಾತ್ರ ಸಾಧನೆ ಮಾಡಕ್ಕೆ ಸಾಧ್ಯ. ಇಷ್ಟೆಲ್ಲ ಯೋಚನೆ ಮಾಡ್ತೀವಿ, ಇಷ್ಟೆಲ್ಲ ನಾವು ಸಮಯವನ್ನ ಕೊಡ್ತೇವೆ, ಯಾಕಂತ ಹೇಳಿದ್ರೆ ಸಾಧನೆ ಮಾಡ್ಬೇಕು ಅಂತ ಒಂದೇ ಗುರಿಗಾಗಿ. ಆದ್ರೆ ಆ ಸಾಧನೆ ನಮ್ಮ ಬಳಿಗೆ ಬಂದ್ರೆ ನಾವು ಅದನ್ನ ತಿರಸ್ಕರಿಸ್ತೇವೆ. ಇದಕ್ಕೊಂದು ಉದಾಹರಣೆ ಏನಂತ ಹೇಳಿದ್ರೆ, ಒಂದು ಊರಲ್ಲಿ ಗಾಯಕಿ ಒಬ್ಳು ಇರ್ತಾಳೆ. ಆ ಗಾಯಕಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅದ್ಭುತವಾಗಿ ಗಾಯನ ಮಾಡ್ತಿರ್ತಾಳೆ. ಇಡೀ ದೇಶಕ್ಕೆ ಅವಳು ಶ್ರೇಷ್ಠ ಗಾಯಕಿ ಅಂತ ಹೆಸರನ್ನ ಪಡೆದಿರ್ತಾಳೆ. ಅವಳು ದಿನಕ್ಕೊಂದು ಕಾರ್ಯಕ್ರಮಕ್ಕೆ ಹೋಗಿ ಗಾಯನವನ್ನ ಮಾಡಿ ಪ್ರಶಸ್ತಿಯನ್ನ ಗಳಿಸಿ ಬರ್ತಾ ಇರ್ತಾಳೆ. ಒಂದು ದಿನ, ಅದು ಭಾನುವಾರ, ಸಂಜೆ 5 ಗಂಟೆಗೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಬರುತ್ತೆ. ಆ ಕಾರ್ಯಕ್ರಮ ಸ್ವಲ್ಪ ಕೆಳಮಟ್ಟದಲ್ಲಿರುತ್ತೆ, ಅಂದ್ರೆ ಹೆಚ್ಚಾಗಿ ಜನ ಸೇರೋದಿಲ್ಲ, ಕೇವಲ 5-6 ಜನ ಸೇರ್ಕೊಂಡು ಮಾಡುವಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆ ಒಬ್ಬಳು ಅಂದ್ರೆ ಆ ಗಾಯಕಿಗೆ ಆಹ್ವಾನ ಮಾಡ್ತಾರೆ. ಆದ್ರೆ ಅವಳಿಗೆ ಮನಸ್ಸೇನಂತೆ ಅಂತ ಹೇಳಿದ್ರೆ, ಇಲ್ಲ ಬೇಡ, ಅದರಲ್ಲಿ ಕಡಿಮೆ ಜನ ಬರ್ತಾರೆ, ನನ್ನ ಶ್ರೇಷ್ಠತೆ ಹೆಚ್ಚಾಗೋದಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಆ ಗಾಯಕಿ ಆ ಕಾರ್ಯಕ್ರಮಕ್ಕೆ ಹೋಗೋದೇ ಇಲ್ಲ. ಈ ರೀತಿಯಾದಂತ ಅಹಂಕಾರ ಸಾಧಕನಿಗೆ ಎಂದೂ ಬರಬಾರ್ದು. ಯಾವಾಗ ಅಹಂಕಾರ ನಮ್ಮಲ್ಲಿ ಮೊಳಕೆಯೊಡೆಯಲು ಆರಂಭ ಆಗುತ್ತೋ ಆಗ ಅಂದೇ ನಮ್ಮ ಮೃತ್ಯುವು ಕೂಡ ಆರಂಭವಾಗಲಿದೆ ಅಂತ ಅರ್ಥ. ಯಾವಾಗ ಅಹಂಕಾರವನ್ನ ಹೆಚ್ಚಿಸ್ಕೋತೀವೋ ನಮ್ಮಲ್ಲಿರುವಂತಹ ಮಿತ್ರರ ಒಂದು ಗುಂಪು ನಾಶ ಆಗ್ತಾ ಹೋಗುತ್ತೆ, ನಮ್ಮ ಹೆಸರು ಕೆಳಗೆ ಬರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಅಹಂಕಾರವನ್ನ ಪಡಬಾರದು. ನಾವು ಎಷ್ಟೇ ಶ್ರೇಷ್ಠರಾಗಿರಬಹುದು, ಆದರೂ ನಾವು ಇನ್ನೂ ಕಲಿಯೋದಿದೆ ಅಂತ ಅನ್ಕೊಂಡೆ ಹೋಗ್ಬೇಕು. ಯಾವಾಗ್ಲೂ ವಿದ್ವಾಂಸರು, ಎಲ್ಲವನ್ನ ತಿಳಿದಿರೋರು ಏನ್ ಮಾಡ್ತಾರಂತ ಹೇಳಿದ್ರೆ ಅಹಂಕಾರವನ್ನ ಪಡೋದಿಲ್ಲ. ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ನೂನಂ ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ ಗುಣೈರ್ವಿಹೀನಾಃ ಬಹುಜಲ್ಪಯಂತಿ. ಆ ರೀತಿಯಾಗಿ ವಿದ್ವಾಂಸರು ಬದುಕ್ತಾರೆ. ಆ ವಿದ್ವಾಂಸರಾಗಲು ನಮಗೆ ಅಹಂಕಾರದ ತ್ಯಾಗ ಮಾಡಬೇಕು. ಆಗ ಮಾತ್ರ ನಾವು
ವಿದ್ವಾಂಸರಾಗಲು ಅಥವಾ ಸಾಧನೆಯ ಹಾದಿಯನ್ನ ತುಳಿಯಲು ಸಾಧ್ಯ ಆಗುತ್ತೆ. ಎಷ್ಟೋ ಜನ ಸಾಧಕರಿರ್ತಾರೆ, ಅವರಿಗೆ ಯಾರಿಗೂ ಕೂಡ ಅಹಂಕಾರ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಇಂದೂ ಕೂಡ ಅವರು ಪೂಜ್ಯನೀಯವಾಗಿದ್ದಾರೆ. ಇನ್ನು ನಾವು ಅವಕಾಶ ಎನ್ನುವುದು ಮನೆಗೆ ಅತಿಥಿಗಳ ಬಂದ ಹಾಗೆ. ನಮ್ಮ ಮನೆಗೆ ಬಂದಾಗ ನಾವು ಈಗ ನೋಡ್ಕೊಳ್ಳೋಣ, ಮನೆಗೆ ಅತಿಥಿಗಳು ಬರ್ತಾರೆ, ನಾವು ಒಳಗೆ ಅಡ್ಗೆನ ಮಾಡ್ತಾ ಇರ್ತೇವೆ. ಆಗ ಅತಿಥಿಗಳು ಬಂದು ಬಾಗಲನ್ನ ತಟ್ತಾರೆ. ಆಗ ನಾವು ಬಾಗಲನ್ನ ತೆಗೆದ್ರೆ ಅತಿಥಿಗಳು ಒಳಗ್ ಬರ್ತಾರೆ, ಇಲ್ಲ ಅಂದ್ರೆ ಮುನಿಸ್ಕೊಂಡು ಹೋಗ್ಬಿಡ್ತಾರೆ. ಇನ್ಯಾವತ್ತು ಆ ಅತಿಥಿಗಳು ನಮ್ಮ ಮನೆಯ ಬಾಗಿಲಿಗೆ ಬರುವುದು ಕಡಿಮೆ ಆಗುತ್ತೆ. ಹಾಗೆ ಅವಕಾಶಗಳೆನ್ನುವುದು ಅತಿಥಿಗಳಿದ್ದ ಹಾಗೆ. ಯಾವಾಗ್ಲೋ ಒಮ್ಮೆ ಅವಕಾಶಗಳು ನಮ್ಮ ಮನೆಯ ಬಾಗಿಲಿಗೆ ಬಂದು ಬಾಗಲನ್ನ ತಟ್ಟಿದಾಗ ನಾವು ಬಾಗಲನ್ನ ನಿಸ್ಸಂದೇಹವಾಗಿ ತೆರೆಯಬೇಕು. ಆಗ ಅವಕಾಶ ಎನ್ನುವುದು ನಮ್ಮ ಮನೆಯ ಒಳಗೆ ಬರುತ್ತೆ. ಯಾವಾಗ ನಾವು ಬಾಗಿಲನ್ನ ಮುಚ್ಚ ಇರ್ತೀವೋ ಅವಕಾಶಗಳು ಹೋಗುತ್ತೆ, ಪುನಃ ಆ ಅವಕಾಶಗಳು ಪುನಃ ಬರೋದಿಲ್ಲ. ಅದಕ್ಕೋಸ್ಕರ ಅವಕಾಶಗಳನ್ನ ತನ್ನ ಅತಿಥಿಗಳಂತೆ, ಅತಿಥಿ ದೇವೋ ಭವ ಅಂತಾರೆ. ಆ ವಾಕ್ಯದಂತೆ ಅವಕಾಶ ಎಂಬ ಅತಿಥಿಯನ್ನ ನಾವು ಸತ್ಕಾರ ಮಾಡಿ ಅದನ್ನ ಸ್ವೀಕರಿಸಿದ್ರೆ ನಮಗೆ ಸಾಧನೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಅವಕಾಶವನ್ನ ನಾವು ಯಾವಾಗ ಮನೆಯಿಂದ ಹೊರಗಿಡ್ತೀವೋ ಆಗ ನಮಗೆ ನಮ್ಮ ಗುರಿಯನ್ನ ತಲುಪಲು ಅಸಾಧ್ಯ ಆಗತ್ತೆ ಅಂತ. ಈಗ ಒಂದು ಉದಾಹರಣೆನ ಕೊಡ್ತೀನಿ. ಒಬ್ಬಳಿಗೆ ಶ್ರೇಷ್ಠ ನೃತ್ಯಗಾರ್ತಿ ಆಗ್ಬೇಕಂತ ಆಸೆ ಇರುತ್ತೆ. ಅವಳು ಪ್ರತಿದಿನ ಅಭ್ಯಾಸನ ಮಾಡ್ತಾ ಇರ್ತಾಳೆ. ಅಂದ್ರೆ ಗುರುಗಳ ಮೂಲಕ ಆಗಿರಬಹುದು, ಹಾಗೆ ಅಂತರ್ಜಾಲವನ್ನ ನೋಡ್ಕೊಳ್ತಾ ಆಗಿರಬಹುದು, ಹಾಗೆ ತಾಯಿಯನ್ನ ಕೇಳ್ತಾ ಆಗಿರ್ಬೋದು. ಅವಳು ಭರತನಾಟ್ಯವನ್ನ ಕಲಿತಾ ಇರ್ತಾಳೆ. ಒಮ್ಮೆ ಒಬ್ರು ಬರ್ತಾರೆ, ಒಬ್ರು ಬಂದು ಬಾಗ್ಲನ್ನ ತಡ್ತಾರೆ, ತೆಗಿತಾಳೆ. ಒಳಗೆ ಬಂದು, ನೋಡಿ, ನಿಮ್ಮನ್ನ ನಾವು ನೃತ್ಯದ ಶಾಲೆಗೆ ಅಂತ ಹೇಳಿದ್ರೆ ಶ್ರೇಷ್ಠವಾದಂತಹ ನೃತ್ಯ ಅಕಾಡೆಮಿಗೆ ಸೇರಿಸ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ. ನೀವು ಬನ್ನಿ, ಸೇರ್ಕೊಳ್ಳಿ, ಶ್ರೇಷ್ಠವಾದ ನೃತ್ಯಗಾರ್ತಿ ಆಗಬಹುದು ಅಂತ ಹೇಳ್ತಾರೆ. ಆದ್ರೆ ಇವಳು ನಾಚಿಕೆ ಸ್ವಭಾವದವಳು. ಇಲ್ಲ, ನಾನು ಮನೆಯಲ್ಲೇ ಕಲಿತೀನಿ ಅಂತ ಹೇಳ್ಕೊಂಡು ಅವಳು ಅದಕ್ಕೆ ಆ ಅವಕಾಶಕ್ಕೆ ಅವಳು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಅವಳು ಮರಳಿ ಹೋಗ್ತಾರೆ. ಕೊನೆಗೂ ಕೂಡ ಅವಳು ಯಾವುದೇ ರೀತಿಯಾದಂತ ಪ್ರಸಿದ್ಧಿಯನ್ನ ಪಡೆಯಲಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಅವಳು ಸೀಮಿತವಾಗಿದ್ಲು. ಯಾವಾಗ ಅವಳು ಈ ಒಂದು ಪರಿಧಿಯಿಂದ ಯಾವಾಗ ಅವಳು ಮುಂದೆ ಸರಿತಿದ್ಲು ಆಗ ಅವಳು ಶ್ರೇಷ್ಠ ನೃತ್ಯಗಾರ್ತಿ ಆಗಲು ಸಾಧ್ಯ ಆಗ್ತಿತ್ತು. ಯಾವಾಗ ಅವಳು ಮುಜುಗರ ಪಡ್ಕೊಂಡು ಮನೆಯಲ್ಲೇ ಇದ್ಲು ಅವಳು ಸಾಧಕಿಯಾಗಲು ಅಸಾಧ್ಯವಾಯಿತು. ನಮ್ಮಲ್ಲಿ ಛಲ ಹೇಗಿರ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಕಥೆ ಹೇಳ್ತೀನಿ. ಒಂದೂರಿನಲ್ಲಿ, ಇದು ನೈಜ ಘಟನೆಯಾಗಿದೆ. ಒಂದೂರಿನಲ್ಲಿ ಹಾಸನ ಅಂತ ಊರು, ಅದರಲ್ಲಿ ಚನ್ನರಾಯಪಟ್ಟಣ ಅಂತ ತಾಲೂಕು. ಅದರಲ್ಲಿ ಒಂದು ಕುಟುಂಬ ವಾಸ್ತಾ ಇರುತ್ತೆ. ಅಪ್ಪ ಅಮ್ಮ ಇಬ್ರು ಮಕ್ಕಳು. ಹೀಗೆ ಮಗಳಿಗೆ ಏನಂತ ಹೇಳಿದ್ರೆ ಭರತನಾಟ್ಯದಲ್ಲಿ ಮುಂದೆ ಸಾಧನೆಯನ್ನ ಮಾಡ್ಬೇಕಂತ ಆಸೆ. ಆಗ ಭರತನಾಟ್ಯದಲ್ಲಿ ತನ್ನ ಮಕ್ಕಳ ಆಸೆಯಂತೆ ತಂದೆ ತಾಯಿಗಳು ಭರತನಾಟ್ಯಕ್ಕೆ ಹಾಕ್ತಾರೆ. ಆಗ ಅಕ್ಕಪಕ್ಕದ ಸಹೃದಯಿಗಳು ಬೈತಾರೆ, ನೀವು ಭರತನಾಟ್ಯಕ್ಕೆ ಹಾಕಿದ್ರೆ ಯಾವಾಗ ಭೋಜನದ ಸಮಯಕ್ಕೆ ರುಚಿಯಾಗಿ ಸೇವಿಸಬಲ್ಲಂತ ಉಪ್ಪಿನಕಾಯಿ ಇದ್ದಂತೆ ಯಾವಾಗಲೂ ಕೂಡ ನಮ್ಮ ಜೀವನಕ್ಕೆ ಭರತನಾಟ್ಯ ಮತ್ತು ಸಂಗೀತ ಅನ್ನೋದು ಉಪ್ಪಿನಕಾಯಿಯಂತೆ ಹೊರತು ಅದನ್ನೇ ತಿನ್ನಕ್ಕಾಗೋದಿಲ್ಲ. ನೀವು ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡಿ ಅಂತ ಸಹೃದಯಿಗಳು ಬೋಧಿಸ್ತಾರೆ. ಆದ್ರೂ ಕೂಡ ತಂದೆ ತಾಯಿ ಅನ್ನೋರು ದೃಢ ಮನಸ್ಸನ್ನ ಮಾಡಿ ಆ ಮಗುವಿಗೆ ಭರತನಾಟ್ಯಕ್ಕೆ ಕಲಿಸ್ತಾರೆ. ಈ ಮಾತನ್ನ ಕೇಳಿದ ಆ ಮಗು, ನೋಡಪ್ಪ, ನಾನು ನಿನಗೆ ಡಾಕ್ಟರ್ ಆಗ್ಬೇಕಲ್ವಾ ಅಂತ ಹೇಳ್ಕೊಂಡು ಇಂದು ಡಾಕ್ಟರ್ ಆಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಅವರೇ ಡಾಕ್ಟರ್ ರಮ್ಯಾ ಸೂರಜ್ ಅಂತ. ಹಾಗೆ ನಮ್ಮಲ್ಲಿ ಛಲ ಅನ್ನೋದಿರ್ಬೇಕು. ಯಾವತ್ತೂ ಕೂಡ ನಾವು ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಸಾಧನೆಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೂ ಕೂಡ ಆ ಮಾತನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಾವು
ಸಾಧನೆಯನ್ನ ಗೈಬೇಕು. ಹಾಗೆ ಯಾವಾಗ ನಾವು ಮುಜುಗರವನ್ನ ಪಡ್ಕೊಳ್ತೀವೋ, ನಾಚಿಕೆಯನ್ನ ಪಡ್ಕೊಳ್ತೀವೋ, ನಮ್ಮ ಸಾಧನೆಯನ್ನ ಮಾಡಕ್ಕೆ ಅಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸತತ ಪ್ರಯತ್ನವನ್ನ ಮಾಡಬೇಕು, ಅಧ್ಯಯನಶೀಲರಾಗಬೇಕು, ಅವಕಾಶವನ್ನ ಅತಿಥಿಗಳಂತೆ ಸತ್ಕರಿಸಬೇಕು. ಈ 3 ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನೊಂದು ಸಮಯ ಪ್ರಜ್ಞೆ. ಯಾವಾಗ ನಮ್ಮ ಸಾಧನೆಗೆ ಸಮಯ ಪ್ರಜ್ಞೆ ಅನ್ನೋದು ಯಾವಾಗ ಬರುತ್ತೋ ಆಗ ನಾವು ಗೆದ್ದಂತೆ. ಅರ್ಧ ಪಾಲಷ್ಟು ನಾವು ಗೆಲ್ಲೋದು ಯಾವಾಗ ಅಂತ ಹೇಳಿದ್ರೆ ಸಮಯ ಪ್ರಜ್ಞೆ ನಮಗೆ ಹೆಚ್ಚಾದಾಗ. ಏನಂತ ಹೇಳಿದ್ರೆ ನಾವು ದೊಡ್ಡ ಸಾಧಕರಾಗಿರ್ತೀವಿ ಅಂತ ಯೋಚಿಸೋಣ. ಅಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ, 9 ಗಂಟೆಗೆ ಹೋಗ್ಬೇಕಾಗಿರುತ್ತೆ. ಆಗ 9 ಗಂಟೆಗೆ ಹೋಗ್ಬೇಕಾಗಿದ್ದು ನಾವು 11 ಗಂಟೆಗೆ ಹೋದ್ರೆ ನಮ್ಮ ಒಂದು ಗೌರವ ಕುಂದುತ್ತಾ ಬರುತ್ತೆ. ಆಗ ಯಾರೂ ಕೂಡ ನಮ್ಮನ್ನ ಆಹ್ವಾನ ಮಾಡೋದಿಲ್ಲ, ಯಾವುದೇ ಒಂದು ಕಾರ್ಯಕ್ಕೆ ನಮ್ಮನ್ನ ಆಹ್ವಾನ ಮಾಡೋದಿಲ್ಲ. ಆ ಒಂದು ಸಮಯ ಪ್ರಜ್ಞೆ ಇಲ್ಲದಿರುವಿಕೆಯೇ ನಮ್ಮ ಜೀವನಕ್ಕೆ ಮುಳ್ಳಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಬೇಕು. ಮೊದಲು ಸತತ ಪ್ರಯತ್ನ ಮಾಡಬೇಕು. ಎರಡನೆಯದು ಅಧ್ಯಯನಶೀಲರಾಗಬೇಕು. 3ನೆಯದು ಅವಕಾಶವನ್ನ ಅತಿಥಿಗಳಂತೆ ಸತ್ಕರಿಸಬೇಕು. 4ನೆಯದು ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಬೇಕು. ಹಾಗೆ 5ನೆಯದು ಇದು ಶ್ರೇಷ್ಠ ವ್ಯಕ್ತಿಯ ಒಂದು ಲಕ್ಷಣ. ಯಾವಾಗ ನಾವು ಶ್ರೇಷ್ಠ ವ್ಯಕ್ತಿಯಾಗಲು ಪ್ರಯತ್ನಿಸ್ತೇವೋ ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವವರನ್ನ ಗುರುಗಳಾಗಿ ಸ್ವೀಕರಿಸಬೇಕು. ಆಗ ಮಾತ್ರ ನಮಗೆ ಸಾಧನೆ ಅನ್ನೋದು ಸಿಗತ್ತೆ. ಈಗ ನಾನು ಭಾಷಣಗಾರ್ತಿ ಆಗ್ಬೇಕಂತ ಇಟ್ಕೊಂಡು ಗಮಕಿಯನ್ನ ನಾವು ಗುರುಗಳಾಗಿ ಸ್ವೀಕರಿಸಿದ್ರೆ ಅದು ನಾನು ಭಾಷಣಗಾರ್ತಿಯಾಗಲು ಅಸಾಧ್ಯ ಆಗತ್ತೆ. ಎಂಬುವ ಆಸೆಯನ್ನ ಉಳ್ಳಂತವ್ರು ಭಾಷಣಗಾರರನ್ನೇ ಗುರುಗಳನ್ನಾಗಿ ಸ್ವೀಕರಿಸಬೇಕು. ಅದೇ ಕ್ಷೇತ್ರದಲ್ಲಿ ಯಾರು ಸಾಧನೆ ಮಾಡಿದಾರೋ ಅವರ ಸಲಹೆ ಸೂಚನೆಯನ್ನ ನಾವು ಪಡ್ಕೊಳ್ಬೇಕು. ಹೇಗಂತ ಹೇಳಿದ್ರೆ ಗಮಕಿಯಾಗಬೇಕು ಅಂತ ಆಸೆಯನ್ನ ಇಟ್ಕೊಂಡವರು ಅನೇಕ ಗಮಕಿಗಳು ನಮ್ಗೆ ಸಿಗ್ತಾರೆ. ಅವರ ಹತ್ರ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಲಹೆ ಸೂಚನೆನ ತಗೊಳ್ಬೇಕು. ಅವರು ತಿಳಿಸದಂತಹ ಸಲಹೆ ಸೂಚನೆಯ ಪ್ರಕಾರ ಯಾವಾಗ ನಡೀತೀವೋ ಆಗ ಮಾತ್ರ ನಾವು ಸಾಧನೆಯನ್ನ ಮಾಡ್ಬೋದು. ಪುನಃ ಹೇಳ್ತೇನೆ, ಸಾಧನೆಗೆ ಮೊದಲ ಮೆಟ್ಟಿಲು ಸತತ ಪ್ರಯತ್ನ, 2ನೆಯ ಮೆಟ್ಟಿಲು ಅಧ್ಯಯನಶೀಲತೆ, 3ನೆಯ ಮೆಟ್ಟಿಲು ಅವಕಾಶಗಳನ್ನ ಅತಿಥಿಗಳಂತೆ ಸತ್ಕರಿಸುವುದು, 4ನೇ ಮೆಟ್ಟಿಲು ಸಮಯ ಪ್ರಜ್ಞೆ, 5ನೇ ಮೆಟ್ಟಿಲು ತಮ್ಮ ಕ್ಷೇತ್ರದಲ್ಲಿರುವವರನ್ನೇ ನಮ್ಮ ಸಲಹೆ ಸೂಚನೆಗೆ ಬಳಸ್ಕೊಳ್ಳೋದು. 6ನೇ ಮೆಟ್ಟಿಲು ಏನಂತ ಹೇಳಿದ್ರೆ ಒಬ್ಬರನ್ನೇ ಗುರುಗಳಾಗಿ ಮಾಡ್ಕೋಬೇಕು. ಹಲವಾರು ಸೂಚನೆ ಸಲಹೆಗಳು ಬಂದ್ರು ಕೂಡ ನಮ್ಮ ಕ್ಷೇತ್ರದ ಅಥವಾ ನಮ್ಮ ಸಾಧನೆಗೆ ಶ್ರೇಷ್ಠ ಗುರುಗಳನ್ನ ಒಬ್ರನ್ನ ಇಟ್ಕೋಬೇಕು. ಈಗ ಕೆಲವರು ಸ್ವಾಮಿ ವಿವೇಕಾನಂದರು ಇಟ್ಕೋತಾರೆ. ಆ ರೀತಿಯಾದಂತಹ ಗುರುಗಳನ್ನ ನಾವು ಇಟ್ಕೊಂಡು ಅವರ ಹಾದಿಯಲ್ಲಿ ತುಳಿಬೇಕು. ಆಗ ಮಾತ್ರ ನಾವು ಸಾಧಕರಾಗಲು ಸಾಧ್ಯ. ಈ 6ನ್ನ ಯಾವಾಗ ನಾವು ಗೆಲ್ತೇವೋ ಅಂದ್ರೆ ಆ 6ನ್ನ ನಾವು ಪ್ರಯತ್ನದಿಂದ ನಾವು ಯಾವಾಗ ಪಾಲಿಸ್ತೀವೋ ಆಗ ಮಾತ್ರ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧನೆಯ ಹಾದಿಯನ್ನ ನಾವು ಮುಡ್ತೇವೆ. ಈಗ ವಿಷವನ್ನ ವಿಷದಿಂದಲೇ ತೆಗಿಬೇಕು, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಂತ ಹೇಳ್ತಾರೆ. ಹಾಗೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರು ಅದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಆದರ್ಶವನ್ನೇ ಸಲಹೆ ಸೂಚನೆಯನ್ನೇ ನಾವು ತಗೋಬೇಕು. ಹೇಗಂತ ಹೇಳಿದ್ರೆ ವಿಷಂ ವಿಷೇಣ ವಿದ್ಯತೆ ವಜ್ರಂ ವಜ್ರೇಣ ಭಿದ್ಯತೆ ಗಜೇಂದ್ರೋ ದುಷ್ಟಸಾರೇಣ ಗಜೇಂದ್ರೇಣೇವ ವಧ್ಯತೆ. ವಿಷವನ್ನ ವಿಷದಿಂದಲೇ ಹೋಗಲಾಡಿಸಬೇಕು, ವಜ್ರವನ್ನ ವಜ್ರದಿಂದಲೇ ಹೊಡೆಯಬೇಕು, ಹಾಗೆ ಗಜೇಂದ್ರವನ್ನ ಗಜೇಂದ್ರದಿಂದಲೇ ಸೋಲಿಸಬೇಕು. ಅಂದ್ರೆ ಆನೆಯನ್ನ ಆನೆಯಿಂದಲೇ ಸೋಲಿಸಬೇಕು. ಹಾಗೆ ಒಬ್ಬ ಸಾಧಕನಿಗೆ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಹಾಗೆ
ಆ ಕ್ಷೇತ್ರದಲ್ಲೇ ಶ್ರೇಷ್ಠ ಹೆಸರನ್ನ ಗಳಿಸಿದವರೊಂದಿಗೆ ಸಂಪರ್ಕವನ್ನ ಹೆಚ್ಚಾಗಿ ಬೆಳೆಸ್ಕೋಬೇಕು. ಆಗ ಮಾತ್ರ ನಾವು ವಿಶಾಲ ಮನಸ್ಸನ್ನ ಹೊಂದಿ ಯಾವಾಗ ಅನ್ಯರೊಂದಿಗೆ ಮಾತನಾಡುತ್ತಾ ಸಂಪರ್ಕವನ್ನ ಬೆಳೆಸ್ತೇವೋ ಆಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸಾಧನೆಗೆ ಒಂದು ಮೆಟ್ಟಿಲು ಹತ್ತಲು ಸುಲಭವಾಗುತ್ತೆ. ಯಾವಾಗಲೂ ಕೂಡ ಸುಲಭದ ಹಾದಿಯನ್ನ ಹುಡುಕಬಾರ್ದು. ಮೊದಲು ಕಷ್ಟದ ಹಾದಿಯನ್ನ ಪ್ರಯತ್ನ ಮಾಡುವುದು ಕಷ್ಟದಿಂದಲೇ. ಅದು ಕೇವಲ ಒಂದು ದಿನಕ್ಕೆ ಸಿದ್ಧಿಸುವಂತಹ ಅದು ಯಾವುದೇ ಜ್ಞಾನವಲ್ಲ, ಅದು ಸತತ ಪ್ರಯತ್ನ ಮಾಡಬೇಕು. ಅಧ್ಯಯನಶೀಲತೆ ಆಗುವುದು ಕೂಡ ಸ್ವಲ್ಪ ಕಷ್ಟವೇ ಸಾಧ್ಯ. ಆ ಎರಡು ಅಂಶಗಳನ್ನ ನಾವು ಯಾವಾಗ ಕಷ್ಟದಿಂದ ಹತ್ತುತ್ತೀವೋ ಮುಂದೆ ಸುಲಭವೇ ಆಗಬಹುದು. ಅದಕ್ಕೋಸ್ಕರ ಈ ಒಂದು ಜೀವನದಲ್ಲಿ ಈ ಒಂದು ಜಗತ್ತೇ ನಶ್ವರ. ಆ ಒಂದು ಜಗತ್ತಿನಲ್ಲಿ ನಾವು ಒಂದು ವಸ್ತು ಮಾತ್ರ. ನಾವು ಯಾವಾಗ ನಶ್ವರ ಆಗ್ತೀವೋ ಗೊತ್ತಿಲ್ಲ. ನಮ್ಮ ದೇಹಗಳು ಅಥವಾ ಆಸ್ತಿ ಸಂಪತ್ತು ಯಾವುದೂ ಕೂಡ ನಮ್ಮ ಜೊತೆ ಬರೋದಿಲ್ಲ. ನಮ್ಮ ಜೊತೆ ಬರೋದು ನಾವು ಮಾಡಿದಂತಹ ಸಾಧನೆ, ಹಾಗೆ ನಾವು ಮಾಡಿದಂತಹ ದಾನ ಧರ್ಮಗಳು. ಕೊನೆವರೆಗೂ ಈ ಭೂಮಿ ಮೇಲೆ ಉಳಿಯೋದು ನಮ್ಮ ದೇಹವಲ್ಲ, ನಮ್ಮ ಆತ್ಮವಲ್ಲ, ನಾವು ಮಾಡಿದಂತಹ ಸಾಧನೆ ಮಾತ್ರ. ಸ್ವಾಮಿ ವಿವೇಕಾನಂದರು ಎಷ್ಟೇ ವರ್ಷಗಳಾದ್ರೂ ಕೂಡ ಅವರು ಮಾಡಿದಂತಹ ಸಾಧನೆ ಏನು ಅಂತ ನಮ್ಗಿನ್ನೂ ಗೊತ್ತು. ಅದನ್ನ ಆದರ್ಶ ವ್ಯಕ್ತಿಯನ್ನಾಗಿ ನಾವು ಅವರನ್ನ ಸ್ವೀಕರಿಸಿ ಆ ಗುಣಗಳನ್ನ ನಾವು ಅರ್ಜಿಸಿಕೊಳ್ಳಲು ಸಹಾಯವಾಗುವಂತೆ ಆ ಸ್ವಾಮಿ ವಿವೇಕಾನಂದರು ಸಾಧನೆ ಮಾಡಿದ್ರು. ಆ ರೀತಿಯಾದಂತಹ ಸ್ವಾಮಿ ವಿವೇಕಾನಂದರಂತೆ ಅಥವಾ ಅರವಿಂದ್ ಘೋಷರಂತೆ ನಾವಾಗ್ಬೇಕಂತ ಹೇಳಿದ್ರೆ ಯಾರೂ ಕೂಡ ಆಲಸ್ಯವನ್ನ ಬಿಟ್ಟು ಎಲ್ಲರೂ ಸತತ ಪ್ರಯತ್ನದಿಂದ ಸಾಧನೆಯನ್ನ ಮಾಡಬೇಕು. ಯಾವಾಗಲೂ ಕೂಡ ಎಲ್ಲವೂ ನಶ್ವರವೇ, ಅದನ್ನ ನಾವು ತಿಳಿಬೇಕು. ಯಾವಾಗ ನಾವು ನಶ್ವರ ಅಂತ ತಿಳಿದೇನೋ ಕೆಲಸ ಮಾಡ್ತೀವೋ ಲಾಭಕ್ಕಾಗಿ ಈ ಒಂದು ನಾವು ಯಾವಾಗಲೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಲಾಭಕ್ಕಾಗಿ ನಿರೀಕ್ಷೆಯನ್ನ ಮಾಡ್ತೇವೆ. ಆಗ ದುಃಖಗಳು ಹೆಚ್ಚಾಗತ್ತೆ. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಸಾಧಕನಿಗೆ ನಿರೀಕ್ಷೆ ಅನ್ನೋದು ಇರಬಾರ್ದು. ಯಾವಾಗ ನಾವು ನಿರೀಕ್ಷೆಯನ್ನ ಬಿಟ್ಟು ಸಾಧನೆಯನ್ನ ಮಾಡ್ತೀವೋ ಆಗ ಮಾತ್ರ ಹೆಸರು ನಮ್ಮಿಂದೆ ಬರುತ್ತೆ. ನಾವು ಯಾವಾಗ್ಲೂ ಹೆಸರಿನ ಕೀರ್ತಿಯ ಹಿಂದೆ ನಾವು ಯಾವಾಗಲೂ ಓಡಬಾರ್ದು. ನಮ್ಮ ಹಿಂದೆ ಕೀರ್ತಿ ಅನ್ನೋದು ಬರಬೇಕು. ಆ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ಈ 6 ಮೆಟ್ಟಿಲನ್ನ ಹತ್ಕೊಳ್ತಾ ಹೋಗ್ಬೇಕು. ಒಂದೊಂದು ಮೆಟ್ಟಿಲು ಕೂಡ 1000 ಮೆಟ್ಟಿಲಿಗಳಿಗೆ ಸಮಾನ. 6000 ಮೆಟ್ಟಿಲ ಶಕ್ತಿಯುಳ್ಳಂತಹ 6 ಮೆಟ್ಟಿಲನ್ನ ಯಾವಾಗ ಹತ್ತಿ ನಾವು ಜಯವನ್ನ ಗಳಿಸಿ 7ನೇ ಮೆಟ್ಟಿಲಿಗೆ ನಾವು ಯಾವಾಗ ಪಾದಾರ್ಪಣೆಯನ್ನ ಮಾಡ್ತೀವೋ ಆಗ ಮಾತ್ರ ಸಾಧಕರಾಗಲು ಸಾಧ್ಯ. ಇದನ್ನ ಎಲ್ಲರೂ ಕೂಡ ಮನದಲ್ಲಿ ಇಟ್ಕೊಂಡು ಸಾಧಕರಾಗಲು ಸತತ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಆದರ್ಶ ಪ್ರಾಯರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.